ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಈ ಸಮಯದಲ್ಲಿ ನಾವು ನಮ್ಮ ತಂದೆಯಾದ ದೇವರಿಗೆ ನಾವು ಆರಾಧನೆ ಮಾಡಲಿಕ್ಕೆ ಹೋಗ್ತೀವಿ. ಅದರ ಮೊದಲು ನಾವು ಒಂದು ವಾಕ್ಯವನ್ನು ಓದಿ ಪ್ರಾರ್ಥಿಸಿ ಆರಾಧನೆ ಭಾಗಕ್ಕೆ ಹೋಗುವ. ಕೀರ್ತನೆ 95. ಬನ್ನಿರಿ, ಯೆಹೋವನಿಗೆ ಉತ್ಸವಧ್ವನಿ ಎಯ್ಯುವ, ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡುವ. ಕೃತಜ್ಞ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ, ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ನಾವೆಲ್ಲರೂ ಸೇರಿ ನಮ್ಮ ನಿರ್ಮಾಣಕನಾದ, ನಮ್ಮ ಸೃಷ್ಟಿಕರ್ತನಾದ, ನಮ್ಮ ತಂದೆಯಾದ ದೇವರಿಗೆ ನಾವು ಮನಪೂರ್ವಕವಾಗಿ ಸತ್ಯದಿಂದಲೂ ಆತ್ಮದಿಂದಲೂ ಆತನು ಆರಾಧಿಸುವ. ಏಕೆಂದರೆ ಆರಾಧನೆಗೆ ಒಬ್ಬನು ಯೋಗ್ಯನು, ಸ್ತುತಿಗೆ ಯೋಗ್ಯನಾಗಿದೆ. ಪರಿಶುದ್ಧಾತ್ಮನೇ ಸಹಾಯ ಮಾಡು. ನಿನಗೆ ನಾವು ಬಿಟ್ಟು ಕೊಡ್ತೇವೆ. ಪರಿಶುದ್ಧಾತ್ಮ, ನಿನಗೆ ಹೇಗೆ ಬೇಕೋ ಹಾಗೆ ನಡೆಸು. ಪರಿಶುದ್ಧಾತ್ಮನೇ, ನಿನಗೆ ಮಹಿಮೆ ಹೊಂದಬೇಕು ತಂದೆ. ನೀನು ಮಹಿಮೆ ಹೊಂದಬೇಕು. ಮಹಿಮೆಗೆ ಯೋಗ್ಯನು, ಸ್ತುತಿಗೆ ಯೋಗ್ಯನು, ಆರಾಧನೆಗೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದಿ. ನಾವು ಸ್ವರವನ್ನು ತೆರೆದು ಮನಪೂರ್ವಕವಾಗಿ ಕೈ ಎತ್ತಿ ಹೃದಯವನ್ನು ಎತ್ತಿ ತಂದೆಯಲ್ಲಿ ನಾವು ಆರಾಧಿಸುವ, ಅದನ್ನು ಸ್ತುತಿಸುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಗ್ಲೋರಿ 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 ಗ್ಲೋರಿ. ಓ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನೇ ಸ್ತೋತ್ರ. ಓ ಗ್ಲೋರಿ ಗ್ಲೋರಿ ಗ್ಲೋರಿ. ಎಸ್ ಎಸ್ ಎಸ್. ರಾಜ ನಿನಗೆ ಸ್ತೋತ್ರವಯ್ಯ, ಕರ್ತರ ಕರ್ತ ಒಡೆಯರ ಒಡೆಯ ನಿನಗೆ ಸ್ತೋತ್ರವಯ್ಯ. ದೇವಾದಿ ದೇವ ರಾಜಾದಿರಾಜ ನಿನಗೆ ಸ್ತೋತ್ರವಯ್ಯ, ಕರ್ತರ ಕರ್ತ ಒಡೆಯರ ಒಡೆಯ ನಿನಗೆ ಸ್ತೋತ್ರವಯ್ಯ. ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ. ಸ್ತೋತ್ರವಯ್ಯ.
ಸ್ತುತಿಸಿ ನಿನ್ನನ್ನು ಕೊಂಡಾಡ್ತೇವೆ. ನೀನು ಒಬ್ಬನು ಯೋಗ್ಯನಾಗಿದ್ದಿ ಸ್ವಾಮಿ. ಅಪ್ಪ, ನಿನ್ನ ಪ್ರಸನ್ನತೆ, ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ಕಥನೆ, ನಿನ್ನ ಮಕ್ಕಳಾದ ನಾವು ಕಥನೆ ಸತ್ಯದಿಂದಲೂ ಆತ್ಮದಿಂದಲೂ ಆರಾಧನೆ ಮಾಡುವಾಗ ಕಥನೆ ನೀನು ಮಹಿಮೆ ಹೊಂದುತ್ತಿ. ನಿನಗೆ ಸಂತೋಷವಾಗ್ತದೆ ಕಥನೆ. ನಿನಗೆ ಸಂತೋಷವಾಗುವಾಗ ನೀನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ನಿನ್ನ ನಮ್ಮ ಮಧ್ಯದಲ್ಲಿ ಚಲಿಸುತ್ತಿ ಕಥನೆ. ದೇವಾನಿಗೆ ಸ್ತೋತ್ರ. ಯೇಸುವೇ, ಅಪ್ಪ, ತಂದೆ, ಓ ಗ್ಲೋರಿ 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 ಗ್ಲೋರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿನ್ನ ಉಪಸ್ಥಿತಿಗೆ ಸ್ತೋತ್ರ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ಎಸ್, ನಾವೆಲ್ಲರೂ ಸೇರುವ, ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಆತನ್ನು ಸ್ತುತಿಸುವ, ಆರಾಧಿಸುವ. परमोन्नत देवा तुझ्या अस्त्यात राहता, तुझे ते सदा वस्ती करता. परमोन्नत देवा तुझ्या अस्त्यात राहता, तुझे ते सदा वस्ती करता. मोजे कोटे अस्त्र चालल्या सर्गीच्या बापा, विश्वास तुझे तवर तुका आराधन करता. मोजे कोटे अस्त्र चालल्या सर्गीच्या बापा, आडपडून आराधन विश्वास तुझे तवर तुका आराधन करता. आराधन तुका मोजा बापा, आराधन तुका मोगाळ राया. आराधन तुका मोजा बापा, आराधन तुका मोगाळ राया. तुझ्या पाकाट्या पोंदा म्हाका आसरो तुवे दिलाय. पिराती मोची वाटू वताय. तुझ्या पाकाट्या पोंदा म्हाका आसरो तुवे दिलाय. पिराती आम्ही सुरक्षित राहणार आहोत. वताय. मोचे टानानी कवर जाल्ल्या सताच्या बापा, मोग तुझो नियाळन तुका आराधन करता. मोचे टान आनी कवर जाल्ल्या सताच्या बापा, मोग तुझो नियाळन तुका आराधन करता. आराधन तुका मोच्या बापा, आराधन तुका नितीवान देवा. आराधन तुका मोच्या बापा, आराधन तुका नितीवान देवा. मोच्या वाटानी राजा तुझ्या दूतान तुवे त्याच्या दूतांक आमकां धाडला. आमी वतना येतना त्याचे दूत आमच्या फाटल्यान मुखल्यान आमकां रक्षण दितात, प्रोटेक्शन करतात. कित्याक आमी ताची भुरगीं जावन आसा. तुका उलो माताना म्हाका जापू दिताय. मोच्या नांवान वळखतले मोच्या मोगाळा बापा, सगळे मोचे जिणेक तुका आराधन करता. मोच्या नांवान वळखतले मोच्या मोगाळा बापा, सगळे मोचे जिणेक
का अपने देवा का अपने सरस्वर बाबा का आराधन का नीतिवान देवा आराधन का मोजा बापा आराधन का सर्ववेदारा सर्वदेवदार देवदेवांचा आम्ही सदा आराधन करूया म्हणून तो आशा देता त्या देवाक आम्ही आराधन करूया ओ ರಿ ಬಲ ಶಾಂದರೋಬ ಓ ಸಮಯ ಕರ್ತಾಧಿಕರ್ತನ ದೇವಾ ನಿನಗೆ ಸ್ತೋತ್ರಪ್ಪ ತಂದೆ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ಉಪಸ್ಥಿತಿಗಾಗಿ ಸ್ತೋತ್ರ ನಮ್ಮ ಮಧ್ಯದಲ್ಲಿ ನಿನ್ನಿದ್ದಿ ಕರ್ತನ ದೇವಾ ರಾಜಾದಿರಾಜನಿಗೆ ಸ್ತೋತ್ರ ತಂದೆ ಒಳ್ಳೆಯ ನೀನು ಒಳ್ಳೆಯವನು ಹಾಲೆಲ್ಲೂಯ್ಯ ರಾಜ ಓ ಗ್ಲೋರಿ 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 ನಮ್ಮ ರಾಜಾದಿರಾಜನಿಗೆ ಕರ್ತಾಧಿಕರ್ತನಿಗೆ ಆರಾಧಿಸುವ ಆದಿಯಲ್ಲಿ ಇದ್ದವನು ಈಗ ಇದ್ದಾನೆ ಇನ್ನು ಮುಂದೆ ಬರುವವನಾಗಿದ್ದಾನೆ ಆತನಿಗೆ ಆರಾಧನೆ ಮಾಡುವನು ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜೀಸಸ್ ಎಸ್ ಓ ಗ್ಲೋರಿ 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 आदिया बन के आए
अब तक तूने संभाला मुझे, अपनी बाहों में लिए हुए आए तुझे जो मिटाने, वे शस्त्र होंगे बेअसर। आए तुझे जो मिटाने, वे शस्त्र होंगे बेअसर। तेरा रचने वाला तुझ पर Glory, 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 glory. रखता Oh, है thank you, thank you, thank you. अपनी नजर। Thank you, Jesus. तेरा प्रसन्न तुझे स्तोत्र। वाला तुझ पर रखता है अपनी नजर। गिन के स्तुति करूं बेशुमार तेरे दानों के लिए, अब तक तूने संभाला मुझे, अपनी बाहों में लिए हुए। अब तक तूने संभाला मुझे, अपनी बाहों में लिए हुए। गिन के स्तुति करूं बेशुमार तेरे दानों के लिए, अब तक तूने संभाला मुझे, अपनी बाहों में लिए हुए। अब तक तूने संभाला मुझे, अपनी बाहों में लिए हुए। तेरे शत्रु का निशाना तुझ पर होगा ना सफल। तेरे शत्रु का निशाना Glory, glory. तुझ पर होगा ना सफल। आंखों की पुतली जैसे वो रखेगा तुझे हर पल। आंखों की पुतली जैसे वो रखेगा तुझे हर पल। गिन के स्तुति करूं बेशुमार तेरे दानों के लिए, अब तक तूने संभाला मुझे, अपनी बाहों में लिए हुए। गिन के स्तुति करूं बेशुमार तेरे दानों के लिए, अब तक तूने संभाला मुझे, अपनी बाहों में लिए हुए। अब तक तूने संभाला मुझे, अपनी बाहों में लिए हुए। अपनी बाहों में लिए हुए। ಆರಾಧಿಸುವ ಆತನು.
ಆತನ ಆರಾಧಿಸುವ ಮನಪೂರ್ವಕವಾಗಿ ನಮ್ಮ ಕರಗಳನ್ನು ಎತ್ತಿ ಆರಾಧಿಸುವ Worship Jesus, our Redeemer. He is precious, King of glory. Come and worship Royal Priesthood. Come and praise Him. Holy nation, worship Jesus, our Redeemer. He is precious, King of glory. Oh, God, Sion, Raya Yachakana, Aradakaya, Povinjanagana, Tarokakamsha, Aradakaya, Jesus amore, Rai mahimeso, Hogon Sion, Raya Yachakana, Aradakaya, Povinjanagana, Tarokakamsha, Aradakaya, Jesus amore, Rai mahimeso. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ತಂದೆ ನಿನಗೆ ಸ್ತೋತ್ರಪ್ಪ. ನೀನು ಒಳ್ಳೆಯ, ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದಕ್ಕೆ ಸ್ತೋತ್ರ, ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದಕ್ಕೆ ಸ್ತೋತ್ರ. ನಿನ್ನ ಮಕ್ಕಳಾಗಿ ನಾವು ಮಾಡಿದ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ, ಸ್ತುತಿಯಲ್ಲಿ ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ. ಸ್ತುತಿಗೆ ನೀನು ಒಬ್ಬನು ಯೋಗ್ಯನಾಗಿದಿ, ಆರಾಧನೆಗೆ ನೀನು ಒಬ್ಬನಾಗಿದಿ ಯೋಗ್ಯನು, ಮಹಿಮೆಗೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದ ತಂದೆ. ಸ್ತೋತ್ರಪ್ಪ. ನಮ್ಮ ಯಜ್ಞವು ನಿನ್ನ ಸನ್ನಿಧಿಗೆ ತಲುಪೋದಕ್ಕೆ ಸ್ತೋತ್ರ, ನಿನ್ನ ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರ. ನಮ್ಮ ಯಜ್ಞವು ಸ್ವಾಮಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವಪ್ಪ. ಆಮೆನ್. ಪ್ರಿಯರೇ, ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲುಂಟು, ದೇವರ ಉಪಸ್ಥಿತಿ ಉಂಟು. ಏಕೆಂದರೆ ಎಲ್ಲಿ ಸ್ತುತಿ ಆರಾಧನೆ ಉಂಟು ಅವರ ಮಧ್ಯದಲ್ಲಿ ನಮ್ಮ ದೇವರು ಇದ್ದಾನೆ. ಏಕೆಂದರೆ ದೇವರ ಪ್ರಸನ್ನತೆ ಚಲಿಸ್ತಾ ಉಂಟು ನಮ್ಮ ಮಧ್ಯದಲ್ಲಿ. ನಾವೆಲ್ಲರೂ ಸೇರಿ ಈ ಸಮಯದಲ್ಲಿ ಆತನ ಆರಾಧಿಸ್ತೇವೆ, ಆತನ ಸ್ತುತಿಸ್ತೇವೆ. ನಮ್ಮ ಯಜ್ಞವು ಸ್ತುತಿ ಆರಾಧನೆ ಎಂಬ ಯಜ್ಞವು ಆತನು ಸ್ವೀಕಾರ ಮಾಡಿದ್ದಾನೆ. ಆದ ಕಾರಣ ಪ್ರಸನ್ನತೆ ಫುಲ್ ಆವರಿಸಿದೆ ಈ ಸಮಯದಲ್ಲಿ. ಪ್ರಿಯರೇ, ಈ ಸಮಯದಲ್ಲಿ ವಾಕ್ಯದ ಭಾಗಕ್ಕೆ ಹೋಗುವ. ನಾವು ದೇವರ ವಾಕ್ಯವನ್ನು ಕೇಳುವ. ನಾವು ದೇವರ ವಾಕ್ಯ ಎಷ್ಟು ಕೇಳ್ತೇವೆ ಅಷ್ಟು ಆಶೀರ್ವಾದ ಹೊಂದುತ್ತೇವೆ. ನಾವು ದೇವರ ಆಶೀರ್ವಾದ ಬೇಕಾ ನಮಗೆ? ದೇವರ ವಾಕ್ಯ ಕೇಳಬೇಕು. ಕೇಳಿದ ನಂತರ ದೇವರ ವಾಕ್ಯದ ಏನು ಹೇಳ್ತದೆ ಅದರ ಪ್ರಕಾರ ನಾವು ನಡೆಯಬೇಕು ಅಂತ ದೇವರು ಬಯಸ್ತಾನೆ. ಏಕೆಂದರೆ ದೇವರು ಹೇಗೆ ಮೆಚ್ಚುತ್ತಾನೆ ನಮಗೆ? ದೇವರ ವಾಕ್ಯದ ಪ್ರಕಾರ ನಾವು
ನಡೆದರೆ ದೇವರು ನಮಗೆ ಮೆಚ್ಚುತ್ತಾನೆ. ನಡೀಲಿಕ್ಕೆ ದೇವರ ವಾಕ್ಯವು ನಮಗೆ ಅರ್ಥ ಆಗಬೇಕು. ಮೊದಲು ನಮಗೆ ಅರ್ಥ ಆದರೆ ಅದರ ಪ್ರಕಾರ ನಡೀಲಿಕ್ಕೆ ಆಗ್ತದೆ. ಅರ್ಥ ಆಗದಿದ್ದರೆ ನಡೀಲಿಕ್ಕೆ ಆಗುವುದಿಲ್ಲ. ಅರ್ಥ ಆಗಬೇಕು. ಏನು ಬೇಕು? ದೇವರ ಆತ್ಮನು ನಿಮಗೆ ಸಹಾಯ ಮಾಡಬೇಕು. ಪ್ರಿಯರೇ, ದೇವರ ಆತ್ಮ ನಮ್ಮ ಮಧ್ಯದಲ್ಲಿ ಇದ್ದಾನೆ. ಈ ಸಮಯದಲ್ಲಿ ದೇವರ ಕೃಪೆ ಉಂಟು. ಏಕೆಂದರೆ ನನ್ನ ಮಕ್ಕಳು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ದೇವರಿಗೆ ಮೆಚ್ಚುವ ರೀತಿಯಲ್ಲಿ ನಡೆಯಬೇಕು ಎಂದು ದೇವರು ಬಯಸ್ತಾ ಇದ್ದಾನೆ. ದೇವರ ಚಿತ್ತ ಇದೆ. ದೇವರಿಗೆ ಚಿತ್ತಾನುಸಾರವಾಗಿ ನಡೆಯಬೇಕು ಎಂದು ದೇವರು ಬಯಸ್ತಾ ಇದ್ದಾನೆ. ನಾವು ಕೆಲಸರಿಗೆ ಏನು ಮಾಡ್ತಾ ಇದ್ವಿ? ನಮ್ಮ ಚಿತ್ತವೇ ನಾವು ನಡೆಯುವುದು ಸರಿ ಎಂದು ನಾವು ಬಯಸ್ತೇವೆ. ಕೆಲವು ಸರಿ ನಾವು ನಡೆಯುತ್ತಾ ಇದ್ದೇವೆ ಈ ಲೋಕದಲ್ಲಿ, ಆದರೆ ದೇವರಿಗೆ ಮೆಚ್ಚುಗೆ ಇರುವುದಿಲ್ಲ. ಅದು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ನಾವು ನಡೆಯುವ. ಇವತ್ತು ದೇವರ ವಾಕ್ಯ ಪೇತ್ರನ ಬರೆದ ಪತ್ರಿಕೆ 1:3 ನಾವು ಧ್ಯಾನಿಸುವ. ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ತನ್ನ ಮಹಾಕರುಣಾಸಾಗರನಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ, ನಾವು ನಿಜವಾಗಿ ಆದರೆ ನಾವು ಸತ್ತವರಾಗಿ ನಾವು ತಂದೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದೇವೆ, ಆದರೆ ನಾವು ಪಾಪದಲ್ಲಿ ಜೀವಿಸ್ತೇವೆ. ಕರ್ಮ ಪಾಪ ಹೇಳ್ತದೆ. ಅದಕ್ಕೆ ಹುಟ್ಟಿದಿಂದ ನಾವು ಪಾಪಿಯಾಗಿದ್ದೇವೆ. ಆದರೆ ದೇವರ ಅಪಾರವಾದ ಪ್ರೀತಿ, ಆ ಕರುಣಾಮಯನದ ಅಪಾರವಾದ ಪ್ರೀತಿ, ಅಲ್ಲಿ ದೇವರ ವಾಕ್ಯ ಮಹಾಕರುಣಾಸಾಗರನಾದ ನಮ್ಮನ್ನು ತಿರುಗಿ ಎರಡನೇ ಒಂದು ಅವಕಾಶ ನಮಗೆ ಕೊಟ್ಟಿದ್ದಾನೆ. ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ. ಅಂದರೆ ಒಬ್ಬ ವ್ಯಕ್ತಿ ಜೀವಿಸುವಾಗ ಜೀವ ಉಂಟು, ಆದರೆ ಕ್ರಿಸ್ತನ ಜೀವ ಇಲ್ಲ ಅವನ ಹತ್ರ. ಕ್ರಿಸ್ತನ ಜೀವ ಅವನು ಕಳಕೊಂಡಿದ್ದಾನೆ. ಇಲ್ಲಿ ಮೊದಲನೇ ಮಾನವನು ಕಳಕೊಂಡಿದ್ದಾನೆ. ಆ ಕ್ರಿಸ್ತನ ಜೀವ ನಮ್ಮಲ್ಲಿ ಬೇಕು. ಅಲ್ಲಿ ದೇವರ ವಾಕ್ಯ ಹೇಳ್ತಿದೆ, ಹುಟ್ಟಿಸಿ ನಮ್ಮನ್ನು ಲಯ ಕಳಂಕ ಸಯಗಳಿಂದ ಬಾಧ್ಯತೆಯನ್ನು ಎದುರು ನೋಡುವನಾಗಿ ಮಾಡಿದನು. ಪುನಃ ಅಲ್ಲಿ ದೇವರ ವಾಕ್ಯ, ಆ ಬಾಧ್ಯತೆಯು ಸತ್ಯವಿದ್ದ ಆ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದು. ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿದೆ ಆ ಬಾಧ್ಯತೆ. ಈಗ ಏನು ಗೊತ್ತಾಗುವುದಿಲ್ಲ, ಶರೀರದಲ್ಲಿ ಇರುವಾಗ ಏನು ಗೊತ್ತಾಗುವುದಿಲ್ಲ. ಅದು ಆ ದಿವಸ ಗೊತ್ತಾಗ್ತದೆ ದೇವರು ಏನು ಬಾಧ್ಯತೆ ಇಟ್ಟಿದ್ದೇನೆಂದು. ಪ್ರಿಯರೇ, ನೀವು ರಕ್ಷಣೆ ಹೊಂದಿದವರು ನಾವು ಹೇಗೆ ನಡೆಯುತ್ತೇವೆ, ಆ ಬಾಧ್ಯತೆಯನ್ನು ನಾವು ಅದರಲ್ಲಿ ಸೇರಬೇಕಾದರೆ, ಆ ಸ್ಥಳದಲ್ಲಿ ನಾವು ಸೇರಬೇಕಾದರೆ, ಈ ಲೋಕದಲ್ಲಿ ಜೀವಿಸುವಾಗ ನಾವು ಕೆಲವು ವಿಷಯ ತ್ಯಾಗ ಮಾಡಬೇಕಾಗ್ತದೆ. ತ್ಯಾಗ ಮಾಡಿದರೆ ಫಲ ಸಿಗುತ್ತದೆ, ತ್ಯಾಗ ಮಾಡದಿದ್ದರೆ ಫಲ ಸಿಗುವುದಿಲ್ಲ. ಒಬ್ಬ ವ್ಯಕ್ತಿ ದೇವರಿಗೆ ಮೆಚ್ಚುವ ರೀತಿ ನಡೆಯುವ ವ್ಯಕ್ತಿ ಅವನು ಕೆಲವು ತ್ಯಾಗ ಆಗ್ತದೆ. ಈ ಲೋಕದಲ್ಲಿ ಈ ಲೋಕ ನಮ್ಮ ಶಾಶ್ವತ ಅಲ್ಲ ಎಂದು ಸತ್ಯವೇದ ಹೇಳ್ತದೆ. ಈ ಲೋಕ ಶಾಶ್ವತ ಅಲ್ಲ. ಅದಕ್ಕೋಸ್ಕರ ದೇವರು ಪರಲೋಕ ರೆಡಿ ಮಾಡಿ ಇಟ್ಟಿದ್ದಾನೆ. ಸತ್ಯವೇದ ಹೇಳ್ತದೆ, ಅಂತ್ಯಕಾಲದಲ್ಲಿ ಪ್ರತ್ಯಕ್ಷ ಆಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ಅಂತ್ಯಕಾಲದಲ್ಲಿ. ಯೇಸು ಕ್ರಿಸ್ತನು ಯಾವಾಗ ಈ ಲೋಕದಲ್ಲಿ ಬಂದನೋ ಅಂತ್ಯಕಾಲ ಪ್ರಾರಂಭವಾಗಿದೆ. ಈಗ 2026ನೇ ವರ್ಷದಲ್ಲಿ ನಾವು ಇದ್ದೇವೆ. ಈ ಅಂತ್ಯಕಾಲ ಒಂದು ಯುಗ ಮುಗಿಸುವ ಕಾಲ, ಇದು ಮುಗಿಯುವ ಕಾಲ.
ಅಂದರೆ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗಿ ಬರುವ ಕಾಲ ಇದು ನಮ್ಮ ಬಾಗಿಲಲ್ಲೇ ಉಂಟು. ಅಂತ್ಯದಿಂದ ಅಂತ್ಯ ಹೇಳಬಹುದು. ಅಂಥ ಕಾಲದಲ್ಲಿ ನೀವು ಜೀವಿಸ್ತಾ ಇದ್ದೇವೆ. ಅದಕ್ಕೋಸ್ಕರ ಪೇತ್ರನು ಯೇಸುಟ್ಟಿಗಿಂತ ಪೇತ್ರನು ಬರೆಯುತ್ತಾ ಇದ್ದಾನೆ ಈ ಸಂಗತಿ. ಪೇತ್ರನು ಯೇಸುಗೆ ಪ್ರಿಯನಾಗಿದ್ದನು. ಪೇತ್ರನ ಹತ್ರ ತಪ್ಪಾಗಲಿಲ್ಲ ಅಂತ ತುಂಬ ತಪ್ಪಾಗಿದೆ. ಯೇಸು ಯಾರು ಎಂದು ಗೊತ್ತಿಲ್ಲ ಎಂದು ಹೇಳಿದ್ದಾನೆ. ಆತನು ಭಯ ಬರುವಾಗ ಒಳಗೆ. ಆದರೆ ದೇವರ ಕರುಣಾಮಯನಾದ ದೇವರ ಪ್ರೀತಿಯಿಂದ ಪುನಃ ಅವನಿಗೆ ಪಡೆಕೊಂಡು ಅವನ ಪಾಪವನ್ನು ಕ್ಷಮಿಸಿ, ತಪ್ಪನ್ನು ಕ್ಷಮಿಸಿ ಪುನಃ ಅವನಿಗೆ ದೇವರು ಉಪಯೋಗ ಮಾಡಿದ. ಅದೇ ಪೇತ್ರನು ಬರೆಯುತ್ತಾ ಇದ್ದಾನೆ. ಪೇತ್ರನ ಒಂದೊಂದು ವಾಕ್ಯ ಸಾರುವಾಗ 1000 ಕಟ್ಲೆ ಜನರು ರಕ್ಷಣೆ ಹೊಂದಿದ್ದಾರೆ. ಯೇಸುಗೆ ಹೊಡೆಯುವಾಗ ಹಿಂಜಾರಿ ಹೋದ ವ್ಯಕ್ತಿ, ಓಡಿ ಹೋದ ವ್ಯಕ್ತಿ ಹೇಗೆ ಪರಿಶುದ್ಧ ಆತ್ಮನಿಂದ ತುಂಬಲ್ಪಟ್ಟು ಅವನ ವಾಕ್ಯ ಕೊಡುವಾಗ 1000 ಕಟ್ಲೆ ಜನರು ರಕ್ಷಣೆ ಹೊಂದ್ತಾ ಇದ್ದರು. ಅದ್ಭುತ ಸೂಚಕಕಾರ್ಯ ಆಗ್ತಿತ್ತು. ಏಕೆಂದರೆ ಫುಲ್ಲು ಆತ್ಮನಿಂದ ತುಂಬಿದವನಾಗಿದ್ದನು ಆತನು. ಅದಕ್ಕೋಸ್ಕರ ಅವನು ಹೋಗುವಲ್ಲಿ ಅದ್ಭುತ ಸೂಚಕ ಕಾರ್ಯ ಆಗ್ತಿತ್ತು. ಸೆರೆಮನೆಯಲ್ಲಿ ಹಾಕಿದರೂ ಕೂಡ ಅವನಿಗೆ ದೇವದೂತನು ಬಂದು ಬಿಡುಗಡೆ ಮಾಡಿದ್ದಾನೆ. ಏಕೆಂದರೆ ಪೇತ್ರನ ಮುಖಾಂತರ ಈ ಲೋಕಕ್ಕೆ ಸ್ವಾರ್ಥ ಹೋಗಬೇಕಂತ ದೇವರು ಬೇರೆ ಬೇರೆ ಭಕ್ತರಿಗೆ ಉಪಯೋಗ ಮಾಡಿದ್ದಾನೆ, ಬೇರೆ ಬೇರೆಯವರಿಗೆ ಉಪಯೋಗ ಮಾಡಿದ್ದಾನೆ. ಇಲ್ಲಿ ನೋಡಿ, ಪೇತ್ರನು ಆ ವ್ಯಕ್ತಿ ಬರೆದಿದ್ದಾನೆ, ಪತ್ರಿಕೆ ಬರೆದಿದ್ದಾನೆ. ಅವನ ಪತ್ರಿಕೆ ಉಂಟು ನೋಡಿ, ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವರಾದ ನಿಮಗೂ ದೊರಕಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ನಮಗೆ ಕಾಯ್ದೆಯುವುದು ಯಾವುದು? ದೇವರ ಬಲದಿಂದ ನಮಗೆ ಹಗಲು ರಾತ್ರಿ ಆತನು ಕಾಯ್ತಾ ಇದ್ದಾನೆ, ಕಾಪಾಡ್ತಾ ಇದ್ದಾನೆ. ನಿಮ್ಮ ಸಂಗಡನೇ ಇದ್ದಾನೆ ಆತನು, ನಿಮ್ಮ ಹತ್ತಿರನೇ ಇದ್ದಾನೆ ಆತನು. ಪರಿಶುದ್ಧಾತ್ಮ ನಿಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ. ಏಕೆಂದರೆ ಏನು ಹೇಳ್ತದೆ ದೇವರ ವಾಕ್ಯ? ನಿಮ್ಮನ್ನು ಬಲದಿಂದ ಕಾಯ್ತಾ ಇದ್ದಾನೆ, ತನ್ನ ಬಲದಿಂದ ಕಾಯ್ತಾ ಇದ್ದಾನೆ. ನಮ್ಮ ಬಲದಿಂದ ಅಲ್ಲ, ಮನುಷ್ಯನ ಬಲದಿಂದ ಅಲ್ಲ, ದೇವರ ಬಲ ಬೇಕು ಇವತ್ತು ನಮಗೆ. ದೇವರ ಶಕ್ತಿ ಬೇಕು ನಮಗೆ, ದೇವರ ಸಹಾಯ ಬೇಕು ನಮಗೆ. ಆತನ ಸಹಾಯ ಇಲ್ಲದೆ ನಮಗೆ ಸಾಧ್ಯ ಇಲ್ಲ ಜೀವಿಸಲಿಕ್ಕೆ. ಒಂದು ವೇಳೆ ದೇವರ ಆತ್ಮ ನಮ್ಮ ಒಳಗೆ ಇಲ್ಲದಿದ್ದರೆ ಏನಾಗ್ತದೆ? ಅವನು ಯಾವಾಗಲೂ ದೇವರ ಆತ್ಮನ ಹೊಂದಿದವನಾಗ ಇಲ್ಲದೆ ಜೀವಿಸುವವನು, ಅವನೊಳಗೆ ಸಮಾಧಾನ ಇರುವುದಿಲ್ಲ. ನೀವು ಲೋಕದಲ್ಲಿ ನೋಡಿ, ಈಗ ಯಾರು ಕೂಡ ಸಮಾಧಾನ ಇರುವುದಿಲ್ಲ. ಲೋಕ ಗಲಿಬಿಲಿಯಲ್ಲಿ ಉಂಟು, ಗಲಿಬಿಲಿಯಲ್ಲೇ ಜೀವಿಸ್ತಾ ಉಂಟು ಲೋಕ. ಏಕೆ? ಒಳಗೊಂದು ಸಮಾಧಾನ ಇಲ್ಲ, ಶಾಂತಿ ಇಲ್ಲ. ಎಷ್ಟೋ ಜನರು ಡಿಪ್ರೆಸ್ ಆಗಿ ಜೀವಿಸ್ತಾ ಇದ್ದಾರೆ, ಸೋಲಲ್ಲಿದ್ದಾರೆ. ಎಷ್ಟೋ ಜನರು ಮಾನವನು ಆತ್ಮಹತ್ಯೆ ಮಾಡುವ ಎಂದು ಮನಸ್ಸು ಮಾಡ್ತಾ ಇದ್ದಾರೆ. ಏಕೆ ಮನಸ್ಸು ಮಾಡ್ತಾರೆ? ಈ ಸತ್ಯ ಗೊತ್ತಿಲ್ಲದೆ ಅಲ್ಲಿ ಜೀವಿಸ್ತಾ ಇದ್ದಾರೆ. ದುಷ್ಟನ ಆಲೋಚನೆ ತರ್ತಾ ಇದ್ದಾನೆ. ನಮ್ಮ ಜೀವಿತದಲ್ಲಿ ಸೋಲು ಉಂಟು ಆಗುವಾಗ ದುಷ್ಟನ ಆಲೋಚನೆ ಹಾಕ್ತಾ ಇದ್ದಾನೆ, ಮಾನವನಿಗೆ ಡಿಪ್ರೆಸ್ಸಿಗೆ ಕೊಂಡು ಹೋಗ್ತಾ ಇದ್ದಾನೆ, ಮಾನಸಿಕ ಮಾಡ್ತಾ ಇದ್ದಾನೆ. ಅದು ದೇವರು ಹಾಗೆ ಅಲ್ಲ. ದೇವರು ನಿಮ್ಮನ್ನು ಎಲ್ಲರನ್ನು ಪ್ರೀತಿಸ್ತಾ ಇದ್ದಾನೆ, ನಿಮಗೆಲ್ಲರನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಯೇಸು ಕ್ರಿಸ್ತನು ನೀನು ಜೀವಿಸಬೇಕು, ಈ ಲೋಕದಲ್ಲಿ ದೇವರು ಬಯಸ್ತಾನೆ. ನೀನು ಜೀವಿಸಬೇಕು, ಒಳ್ಳೆಯ ರೀತಿಯಿಂದ ಜೀವಿಸಬೇಕಂತ ದೇವರು ಬಯಸ್ತಾ ಇದ್ದಾನೆ. ದೇವರು ಕೊಟ್ಟ ಆಯುಷ್ಯ ಎಷ್ಟುಂಟು ನಿನಗೆ, ಅಷ್ಟು ದಿವಸ ನೀನು ಜೀವಿಸಬೇಕು. ನೀನು ಹುಟ್ಟುವಾಗನೇ ಸತ್ಯವಿದ, ನೀನು ಹುಟ್ಟುವಾಗನೇ ನಿನ್ನ ಆಯುಷ್ಯ ಎಷ್ಟು ಎಂದು ಆತನು
ಪುಸ್ತಕದಲ್ಲಿ ಬರೆದಿಡ್ತಾನೆ. ಆತನು ಪುಸ್ತಕದಲ್ಲಿ ಬರೆದಿರ್ತಾನೆ. ಆದರೆ ಒಂದು ಸಂಗತಿ ಮಾತ್ರ ಇರುವುದಿಲ್ಲ, ಅಲ್ಲಿ ಜೀವಿತದ ಪುಸ್ತಕ ಉಂಟು, ಅದರಲ್ಲಿ ಮಾತ್ರ ಹೆಸರು ಇರುವುದಿಲ್ಲ ಒಬ್ಬ ವ್ಯಕ್ತಿಯ. ಅದು ಹೆಸರು ಇರಬೇಕಾದ್ರೆ, ನಿನ್ನ ಹೆಸರು ಜೀವಿತದ ಪುಸ್ತಕದಲ್ಲಿ ಬರೆಯಲ್ಪಡಬೇಕಾದರೆ ನೀನು ಯೇಸು ಕ್ರಿಸ್ತನಿಗೆ ಸ್ವಂತ ರಕ್ಷಕನೆಂದು ಸ್ವೀಕಾರ ಮಾಡಬೇಕು. ನಿನ್ನ ಪಾಪವು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಡಬೇಕು. ನಿನ್ನ ಶಾಪದಿಂದ ನೀನು ಬಿಡುಗಡೆ ಆಗಬೇಕು. ನಿನಗೆ ಆಗ ಯೇಸುಗೆ ಸ್ವೀಕಾರ ಮಾಡಿದರೆ ಮಾತ್ರ ಒಬ್ಬ ವ್ಯಕ್ತಿ ಅವನಿಗೆ ಶಾಪದಿಂದ ಪಾಪದಿಂದ ಬಿಡುಗಡೆ ಆಗ್ತದೆ. ಅವನು ದೀಕ್ಷಾಸ್ನಾನ ತಗೊಳ್ಳುವಾಗ ಸತ್ಯವೇದ ಹೇಳ್ತದೆ, ಅಲ್ಲಿ ಜೀವಿತದ ಪುಸ್ತಕದಲ್ಲಿ ಹೆಸರು ಬರೆಯಲ್ಪಡ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿಯ ಶಿಷ್ಯರು, ಯೇಸು ಶಿಷ್ಯರಿಗೆ ಕಳಿಸ್ತಾ ಇದ್ದಾನೆ, ಹೋಗಿರಿ, ದವ್ವಗಳನ್ನು ಓಡಿಸಿರಿ, ಗುಣಪಡಿಸಿದಿರಿ, ಸುವಾರ್ತೆ ಸಾರಿರಿ ಎಂದು ಕಳಿಸ್ತಾ ಇದ್ದಾನೆ. ಅವ್ರು ಹೋಗ್ತಾರೆ. ಲೂಕನ ಬರೆದ ಶುಭ ಸಂದೇಶ ನಿಮಗೆ ಅಲ್ಲಿ ಓದಲಿಕ್ಕೆ ಸಿಗ್ತದೆ. ಹೋಗ್ತಾರೆ, ಯೇಸು ಏನು ಹೇಳ್ತಾನೆ ಅದೇ ರೀತಿ ಸಂತೋಷದ ದವ್ವಗಳು ಓಡ್ತದೆ, ಗುಣ ಆಗ್ತಾರೆ. ಇವರು ಎಲ್ಲಿ ಕೈ ಇಡುವಾಗ ಗುಣ ಆಗ್ತದೆ, ಪ್ರಾರ್ಥನೆ ಮಾಡುವಾಗ ಬಿಡುಗಡೆ ಆಗ್ತದೆ, ಸುವಾರ್ತೆ ಹೇಳುವಾಗ ಕೇಳ್ತಾರೆ, ಸಂತೋಷದಿಂದ ಯೇಸುವಿನ ಹತ್ತಿರ ಬರ್ತಾರೆ. ಬಂದು, ಯೇಸುವೇ, ನಿನ್ನ ನಾಮದಲ್ಲಿ ದವ್ವಗಳು ಓಡ್ತದೆ, ನಿನ್ನ ನಾಮ ಹೇಳಿದರೆ ಕಾಯಿಲೆ ಗುಣ ಆಗ್ತದೆ, ನಿನ್ನ ನಾಮದಲ್ಲಿ ಹೇಳಿದರೆ ಎಂಥ ಸಂತೋಷ ಇವರಿಗೆ. ಯೇಸು ಹೇಳ್ತಾನೆ, ಸೈತಾನನು ಸಿಡಿಲುವಾಗಿ ಬಿದ್ದಿದ್ದು ನಾನು ನೋಡಿದ್ದೇನೆ ಎಂದು ಹೇಳ್ತಾನೆ. ಅಂದರೆ ಆಲ್ರೆಡಿ ಅದು ಬಿದ್ದಿದ್ದಾನೆ ಮೊದಲೇ. ಆದಿಕಾಂಡದಲ್ಲಿ ನಾವು ಓದುವಾಗ ಗೊತ್ತಾಗ್ತದೆ, ಆತನು ಬಿದ್ದಿದ್ದಾನೆ ಆಲ್ರೆಡಿ, ಸಿಡಿಲು ಹಾಗೆ ಬಿದ್ದಿದ್ದನ್ನು ನೋಡಿದ್ದಾನೆ. ಆದರೆ ಅದ್ಭುತ ಆಯಿತು, ಸೂಚಕಾರಿಯಾಯಿತು, ಈ ರೀತಿ ಆಯಿತು. ನೀವು ಸಂತೋಷ ಪಡದೆ ನಿಮ್ಮ ಹೆಸರು ಜೀವಿತದ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಎಂದು ನೀವು ಸಂತೋಷ ಪಡಿರಿ ಹೇಳ್ತಾನೆ. ಹಾಗಾದರೆ ನಾವು ಯಾಕೆ ಏನು ಸಂತೋಷ ಪಡಬೇಕು? ನಿಮ್ಮ ಹೆಸರು ನಮ್ಮ ಹೆಸರು ಜೀವಿತದ ಪುಸ್ತಕದಲ್ಲಿ ಬರೆಯಲ್ಪಡಬೇಕು. ಹಾಗಾದರೆ ಇನ್ನೂ ಪುಸ್ತಕಗಳು ಉಂಟು, ಸತ್ಯವೇದ, ಪ್ರಕಟಣೆಗಂತೆ, ಓದ್ದಮ್ಗಂತೆ ಇನ್ನೂ ಪುಸ್ತಕಗಳು. ಆ ಪುಸ್ತಕ ನಿನ್ನ ಕೃತ್ಯಗಳು ಬರೆಯುತ್ತದೆ. ಅಲ್ಲಿ ನಿನ್ನ ಕೃತ್ಯ, ನೀನು ಯಾವ ರೀತಿಯಲ್ಲಿ ನಡೆದಿದ್ದಿ ಅದು ಬರೆಯಲ್ಪಡ್ತದೆ. ನಿನ್ನ ಆಯುಷ್ಯ ಕಾಲ ಉಂಟು, ಅದರಲ್ಲಿ ಎಷ್ಟು ವರ್ಷ ಜೀವಿಸ್ತೀಯದು. ಕೆಲವು ಸರಿ ಕೆಲವರು ಆ ಆಯುಷ್ಯ ಆಗುವ ಮೊದಲೇ ಸಾಯ್ತಾರೆ. ಆಕ್ಸಿಡೆಂಟ್ ಆಗಿ ಸಾಯ್ತಾರೆ, ಬೇರೆ ಬೇರೆ ಕಾಯಿಲೆ ಬಂದು ಸಾಯ್ತಾರೆ, ಸರಿ ಟ್ರೀಟ್ಮೆಂಟ್ ಆಗದೆ ಸಾಯ್ತಾ ಇದ್ದಾರೆ, ಏನೇನು ರೀತಿಯಲ್ಲಿ ಸಾಯ್ತಾರೆ, ಅರ್ಧದಲ್ಲಿ ಹೋಗ್ತಾರೆ. ಅದರ ಅರ್ಥ ಅವರು ಆಯುಷ್ಯ ಆಗಲಿಲ್ಲ ಕೆಲವರದ್ದು. ಈ ಸೈತಾನನು ಏನು ಮಾಡ್ತಾನೆ, ಅವರಿಗೆ ಈ ಲೋಕ ಅವರ ಸಮಯ ಆಗುವ ಮೊದಲೇ ಅವರಿಗೆ ಇಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಆತನು ರಕ್ಷಣೆ ಹೊಂದದೆ ಸೈತಾನು ಏನು ಬಯಸ್ತಾನೆ, ದುರಾತ್ಮನು ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಬಾರದೆಂದು ಆತನು ಒಂದೇ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ವಿಧ ವಿಧ ರೀತಿಯಲ್ಲಿ ಮಾನವನಿಗೆ ಆತನು ನಡೆಸ್ತಾ ಇದ್ದಾನೆ, ವಿಧ ವಿಧ ರೀತಿಯ ಮಾರ್ಗ ತೋರಿಸಿದ್ದಾನೆ. ಆತನು ಆ ರೀತಿಯಲ್ಲಿ ನಡೆಸ್ತಾ ಇದ್ದಾನೆ. ಏಕೆ? ಅವನಿಗೆ ಒಂದೇ ಬೇರೆ ಬೇಡ ಏನು. ಈ ಲೋಕದಲ್ಲಿ ಹುಟ್ಟಿ ಬಂದ ವ್ಯಕ್ತಿ ರಕ್ಷಣೆ ಹೊಂದಬಾರ್ದು. ಬೇರೆ ಯಾವ ರೀತಿಯಲ್ಲಿ ನಡೆಯಲಿ, ಕುಡಿಯಲಿ, ವೈಭಿಚಾರ ಮಾಡಲಿ, ಯಾರಿಗಾದ್ರೂ ಕೊಲ್ಲಲಿ, ಸುಳ್ಳು ಹೇಳಲಿ, ಮೋಸ ಮಾಡಲಿ, ವಂಚನೆ ಮಾಡಲಿ, ಲಂಚ ತಗೊಳ್ಳಿ, ಏನು ಸಮಸ್ಯೆ ಇಲ್ಲ ಅವನಿಗೆ. ಯಾವ ರೀತಿಯಲ್ಲಿ ಬೇಕಂತ ನಡೆಯಲಿ ಆತನು, ಅವನಿಗೆ ಸಂತೋಷ ಆಗ್ತದೆ, ಸೈತಾನಿಗೆ ಸಂತೋಷ ಆಗ್ತದೆ. ಕಾಣದ ಲೋಕದಲ್ಲಿ ಇದ್ದಾನೆ ಆತನು. ನೀನು ರಕ್ಷಣೆ ಹೊಂದುವುದೆಂದರೆ ಬರುವಾಗ ಆತನಿಗೆ ಆಗುವುದಿಲ್ಲ. ಅವನು ಹೇಗಾದರೂ ಅವನು ಪ್ರಯತ್ನ ಮಾಡ್ತಾ ಇದ್ದಾನೆ. ಪ್ರಯತ್ನ ಮಾಡಿ ನೀನು ರಕ್ಷಣೆ ಹೊಂದಬಾರದು ಎಂದು ಆತನು ಬಯಸ್ತಾನೆ. ಹೊಂದಿದ ನಂತರ ಒಂದು ವೇಳೆ ರಕ್ಷಣೆ ಹೊಂದಿದಿ, ಅದರ ನಂತರ ನಿನ್ನ ಹಿಂದೆ ಇರ್ತಾನೆ. ಆತನು ಹಿಂದೆ ಇರ್ತಾನೆ. ಅದಕ್ಕೆ ಸರ್ ರಕ್ಷಣೆ ಹೊಂದಿದ ವ್ಯಕ್ತಿಗೆ ಏನು ಬೇಕು? ದೇವರ ವಾಕ್ಯದ ಜ್ಞಾನ ಬೇಕು, ದೇವರ ವಾಕ್ಯದ ತಿಳುವಳಿಕೆ ಬೇಕು, ಈ ಸತ್ಯದ ಪರಿಜ್ಞಾನ ಬೇಕು, ಸತ್ಯದಲ್ಲಿ ನಡೆಯಬೇಕಾತನು. ಆಗ ಅವನಿಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ, ಅವನು ಸೋತು ಹೋಗ್ತಾನೆ. ಪ್ರಿಯರೇ, ಅದೇ ಮಾಡ್ತಾನೆ ದುಷ್ಟನು. ದೇವರು ಏನು ಬಯಸ್ತಾನೆ? ನೀನು ರಕ್ಷಣೆ ಹೊಂದಿ ಜೀವಿಸಬೇಕು ಈ ಲೋಕದಲ್ಲಿ, ಸಂಪೂರ್ಣ ಆಯುಷ್ಯ ನೀನು ಹೊಂದಬೇಕಂತ ದೇವರು ಬಯಸ್ತಾ ಇದ್ದಾನೆ. ಸಂಪೂರ್ಣ ಆಯುಷ್ಯ ಈ ಲೋಕದಲ್ಲಿ ಹೊಂದಬೇಕು. ಯಾರು ಪರ್ಮನೆಂಟ್ ಇಲ್ಲ, ಈ ಲೋಕದಲ್ಲಿ ಪರ್ಮನೆಂಟ್ ಇಲ್ಲ.
ಆದರೆ ನೀನು ರಕ್ಷಣೆ ಹೊಂದಿ ದೇವರ ಮಾರ್ಗದಲ್ಲಿ ಜೀವಿಸಿದರೆ ಏನಾಗ್ತದೆ? ನೀನು ಯುಗ ಯುಗಾಂತಗೂ ದೇವರೊಟ್ಟಿಗೆ ಜೀವಿಸ್ತಿ. ಸತ್ಯವೇದ ಏನು ಹೇಳ್ತದೆ? ಪ್ರಕಟಣೆ ಗ್ರಂಥ ಏನು ಹೇಳ್ತದೆ? 14ನೇ ಅಧ್ಯಾಯ ಏನು ಹೇಳ್ತದೆ? ಯಾರ್ಯಾರು ಕ್ರಿಸ್ತನ ಭಕ್ತರಾಗಿ ಭೂಲೋಕದಲ್ಲಿ ಸತ್ತಿದ್ದಾರೆ, ಶರೀರ ಬಿಟ್ಟಿದ್ದಾರೆ, ಅವರು ಧನ್ಯರೆಂದು ಹೇಳ್ತಾರೆ. ಧನ್ಯರು. ಸತ್ಯವೇದ ಹೇಳ್ತದೆ. ಇಲ್ಲಿ ನೋಡುವ ನಾವು 18ನೇ 1:18 ಏನಿರ್ತದೆ ನೋಡುವ ದೇವರ ವಾಕ್ಯ. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆ ಆದದ್ದು ಬೆಳ್ಳಿ ಬಂಗಾರದ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದ ಅಲ್ಲ ಹೇಳ್ತಾನೆ. ನಿಮಗೆ ಹಿರಿಯರು ಏನು ಕಲಿಸಿಕೊಟ್ಟಿದ್ದಾರೆ? ಬೋಧನೆ, ಆ ಬೋಧನೆ, ಈ ಬೋಧನೆ, ಆ ಬೋಧನೆ, ಹೀಗೆ ನಡೆದು, ಹೀಗೆ ಭಕ್ತಿ ಮಾಡು, ಹೀಗೆ ಭಕ್ತಿ ಮಾಡು, ಆ ಭಕ್ತಿ ಮಾಡು, ಈ ಭಕ್ತಿ ಮಾಡು. ನಿನ್ನ ಹಿರಿಯರು ನಿನಗೆ ಕಲಿಸಿಕೊಟ್ಟಿದ್ದಾರಲ್ಲ, ವ್ಯರ್ಥವಾದ ಸಂಗತಿ ಅದು. ಅಲ್ಲಿ ಹೇಳ್ತದೆ, ಅಲ್ಲಿ ದೇವರ ವಾಕ್ಯ, ನಿಮಗೆ ಬಿಡುಗಡೆ ಆದದ್ದು ಬೆಳ್ಳಿ ಬಂಗಾರದ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದ ಅಲ್ಲ ಹೇಳ್ತಾನೆ. ನೀನು ಬೆಳ್ಳಿ ಬಂಗಾರ ಕೊಟ್ಟಿದ್ದರೆ ನಿನಗೆ ರಕ್ಷಣೆ ಆದದ್ದು ಅಲ್ಲದು, ಅದರ ರಕ್ಷಣೆ ಆಗುವುದಿಲ್ಲ. ಸತ್ಯವೇದ ಹೇಳ್ತದೆ. ಹಾಗಾದರೆ ಯಾವುದರ ರಕ್ಷಣೆ ಆಗ್ತದೆ ಒಬ್ಬ ವ್ಯಕ್ತಿಗೆ? ಹೇಗೆ ರಕ್ಷಣೆ ಆಗ್ತದೆ ವ್ಯಕ್ತಿಗೆ? ಅಲ್ಲಿ ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೂ. ಪೂರ್ಣಾಂಗ, ಸಂಪೂರ್ಣ, ಪರಿಶುದ್ಧನು, ಸಂಪೂರ್ಣನು. ಯೇಸು ಯಾರಾಗಿದ್ದಾನೆ? ಪರಿಶುದ್ಧನಾಗಿ ಆಗಿದ್ದಾನೆ, ನಿರ್ದೋಷಿ ಆಗಿದ್ದಾನೆ, ನಿರಪರಾಧಿ ಆಗಿದ್ದಾನೆ, ನೀತಿವಂತನಾಗಿದ್ದಾನೆ ಆತನು. ಆ ಪರಿಶುದ್ಧ ಅಲ್ಲಿ ದೇವರ ಪೂರ್ಣವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೂ, ಯಜ್ಞದ ಕುರಿಯ ರಕ್ತದಿಂದಲೂ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ, ಯೇಸು ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲರಲ್ಲವೇ? ಯೇಸು ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ನಮಗೆ ಬಿಡುಗಡೆ ಆಗಿದೆ. ಆತನು ಬಿಡುಗಡೆ ಮಾಡಿದ್ದಾನೆ, ಆಲ್ರೆಡಿ ಮಾಡಿ ಆಗಿದೆ. ಅದು ಸ್ವೀಕಾರ ಮಾಡೋದು. ಯೇಸು ಮಾಡಿ ಮುಗಿಸಿದ್ದಾನೆ. ಯೇಸು ಏನು ಮಾಡಿ ಮುಗಿಸಿದ್ದಾನೆ ಅದು ನಾವು ಸ್ವೀಕಾರ ಮಾಡೋದು. ಇನ್ನು ಮಾಡಲಿಕ್ಕೆ ಇಲ್ಲ. ಕೆಲವರು ಹೇಳ್ತಾರೆ ಅದು ಸಂಪೂರ್ಣ ಅಲ್ಲ, ಅದು ಸಂಪೂರ್ಣ ಮಾಡಿ ಬಿಟ್ಟಿದ್ದಾನೆ ಆತನು, ಇನ್ನು ಸಂಪೂರ್ಣ ಮಾಡಲಿಕ್ಕಿಲ್ಲ, ನಮಗೇನು ಆ್ಯಡ್ ಮಾಡಲಿಕ್ಕಿಲ್ಲ ಅದರಲ್ಲಿ. ಅಲ್ಲ, ನಾವು ಸ್ವಲ್ಪ ದಾನ ಧರ್ಮ ಮಾಡ್ತೀವಿ, ಇದರಿಗೆ ಒಳ್ಳೆ ಕೆಲಸ ಮಾಡ್ತೀವಿ, ಅವರಿಗೆ ಹೊಟ್ಟೆಗೆ ಕೊಡ್ತೀವಿ, ಅದೆಲ್ಲ ಬೇರೆ ಸಂಗತಿ. ರಕ್ಷಣೆ ಅದರಲ್ಲಿ ಆಗುವುದಿಲ್ಲ. ಇವತ್ತು ಎಷ್ಟೋ ಮಾನವನಿದ್ದಾನೆ, ದಾನ ಮಾಡ್ತಾನೆ, ಧರ್ಮ ಮಾಡ್ತಾನೆ, ಒಳ್ಳೆಯ ಕೆಲಸ ಮಾಡ್ತಾನೆ, ಪುಣ್ಯ ಕೆಲಸ ಮಾಡ್ತಾನೆ. ಸತ್ಯವೇದ ಏನಿರ್ತದೆ? ನಿನ್ನ ಪುಣ್ಯ ಕೆಲಸದಿಂದ ನಿನಗೆ ರಕ್ಷಣೆ ಆಗುವುದಿಲ್ಲ. ಬೆಳ್ಳಿ ಬಂಗಾರದ ರಕ್ಷಣೆ ಆಗುವುದಿಲ್ಲ. ನಿನಗೆ ಕಲಿಸಿಕೊಟ್ಟ ಅದು ವ್ಯರ್ಥವಾದ ಆ ಒಂದು ಬೋಧನೆಯಿಂದ ನಿನಗೆ ಬಿಡುಗಡೆ ಆಗುವುದಿಲ್ಲ, ರಕ್ಷಣೆ ಆಗುವುದಿಲ್ಲ. ಸಂಪೂರ್ಣ ಕಳಂಕವಿಲ್ಲದ ಸಂಪೂರ್ಣ ಯಜ್ಞದ ಕುರಿ ಯಾರಾದನೆ? ಯೇಸು ಕ್ರಿಸ್ತನಾಗಿದ್ದಾನೆ. ಆ ಯಜ್ಞದ ಕುರಿಯಿಂದ ಮಾತ್ರ, ಕುರಿಯ ಮುಖಾಂತರ ಮಾತ್ರ, ಯೇಸು ಕ್ರಿಸ್ತನ ಮುಖಾಂತರ, ರಕ್ತದಿಂದ ಮಾತ್ರ ನಮ್ಮ ಪಾಪ ಪರಿಹಾರ ಆಗಿ ನಮಗೆ ಆತನ ಸ್ವೀಕಾರ ಮಾಡುವಾಗ ರಕ್ಷಣೆ ಆಗ್ತದೆ ಒಬ್ಬ ವ್ಯಕ್ತಿಗೆ. ವೆರಿ ವೆರಿ ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿಗೆ ರಕ್ಷಣೆ. ಬೇರೆ ಯಾವುದರಲ್ಲಿ ರಕ್ಷಣೆ ಆಗುವುದಿಲ್ಲ. ಇವರು ಎಷ್ಟೋ ತಪ್ಪು ತಿಳುವಳಿಕೆ, ನಾನು ಪುಣ್ಯ ಕೆಲಸ ಮಾಡಿದರೆ ನನಗೆ ರಕ್ಷಣೆ ಆಗ್ತದೆ. ಅದರ ಅರ್ಥ ಯೇಸು ಕ್ರಿಸ್ತನು ಏನು ಶಿಲುಬೆಯಲ್ಲಿ ಮಾಡಿ ಮುಗಿಸಿದ್ದಾನೆ ಅದು ನೀನು ನಂಬಲಿಲ್ಲ ಅಂದ ಅರ್ಥ. ನೀನು ನಂಬಲಿಲ್ಲ, ಆದ ಕಾರಣ ನೀನು ಹೇಳ್ತಿ ನಾನು ಪುಣ್ಯಕ್ರಿಯೆ ಮಾಡಬೇಕು, ದಾನ ಮಾಡಬೇಕು, ಧರ್ಮ ಮಾಡಬೇಕು, ಅದರಲ್ಲಿ ರಕ್ಷಣೆ ಆಗುವುದಿಲ್ಲ. ಅದು ಮಾಡಬೇಕು, ಎಲ್ಲರ ಕರ್ತವ್ಯ ಅದು. ನಾನು ಹಿಡಿದು ಎಲ್ಲರೂ ದಾನ ಮಾಡಬೇಕು, ಧರ್ಮ ಮಾಡಬೇಕು, ಹೊಟ್ಟೆಗೆ ಇಲ್ಲದವರಿಗೆ ಹೊಟ್ಟೆಗೆ ಕೊಡಬೇಕು, ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಡಬೇಕು, ಎಲ್ಲ ಮಾಡಬೇಕು. ನಾವು ಅದು ಮಾಡಲೇಬೇಕು. ನಾವು ಅದರಲ್ಲಿ ರಕ್ಷಣೆ ಆಗುವುದಿಲ್ಲ. ಅದರಲ್ಲಿ ನಿನಗೆ ಆಶೀರ್ವಾದ ಬರ್ತದೆ, ಅಷ್ಟೇ ಬರೋದು, ಆಶೀರ್ವಾದ ಬರೋದು.
ರಕ್ಷಣೆ ಬೇಕಾದರೆ ಯಾರು ಬೇಕು? ಯಜ್ಞದ ಕುರಿಮರಿ ಯೇಸು ಕ್ರಿಸ್ತನು ಬೇಕು. ಯೇಸುವಿನ ರಕ್ತದಿಂದ ಮಾತ್ರ ಒಬ್ಬ ವ್ಯಕ್ತಿಗೆ ರಕ್ಷಣೆ, ಅವನ ಪಾಪ ಕ್ಷಮಿಸಲ್ಪಡ್ತದೆ, ಶಾಪದಿಂದ ಅವನಿಗೆ ಬಿಡುಗಡೆ ಆಗ್ತದೆ. ಇಲ್ಲಿ ಸತ್ಯವೇದ ಎನ್ನುತ್ತದೆ, ಆತನು ಜಗತ್ತುತ್ಪತ್ತಿಗೆ ಮೊದಲೇ ಗುತ್ತು ಮಾಡಿಟ್ಟು ಅಂತ್ಯಕಾಲದಲ್ಲಿ ನಿಮಗೆ ಪ್ರತ್ಯಕ್ಷನಾದನು. ಅಂತ್ಯಕಾಲದಲ್ಲಿ ಯೇಸು ಬರ್ತಾನೆ, ಯೇಸು ಬರ್ತಾನೆ ಎಂದು ಪ್ರವಾದಿಗಳ ಮುಖಾಂತರ ಮಾತಾಡಿದನು. ಇವನು ಜಗತ್ತುತ್ಪತ್ತಿಯ ಮುಂಚೆಯೇ ಅದೆಲ್ಲ ಪ್ಲ್ಯಾನಿಂಗ್ ರೆಡಿ ಇತ್ತು ದೇವರ ಹತ್ರ. ಎಫೆಸದವರಿಗೆ ಪತ್ರಿಕೆ 1 ಓದಿ ನಮ್ಗೆ ಗೊತ್ತಾಗ್ತದೆ, ಅಲ್ಲಿ ಈ ಜಗತ್ತಾಗುವ ಮೊದಲು ದೇವರ ಹತ್ರ ದೊಡ್ಡ ಒಂದು ಪ್ಲ್ಯಾನಿಂಗ್ ಇತ್ತು, ಯೋಜನೆ ಇತ್ತು ದೇವರ ಹತ್ರ. ಆ ಯೋಜನೆ ನೆರವೇರಿತ ಅಂತ್ಯಕಾಲದಲ್ಲಿ ಆತನು ಪ್ರತ್ಯಕ್ಷನಾದ ಎಂದು ದೇವರ ವಾಕ್ಯ ಹೇಳ್ತದೆ. ಯೇಸು ಪ್ರತ್ಯಕ್ಷನಾದ, ಅಲ್ಲಿ ದೇವರ ವಾಕ್ಯ ಹೇಳ್ತದೆ ನೋಡಿ, ಆತನನ್ನು ಸತ್ತರೊಳಗಿಂದ ಎಬ್ಬಿಸಿ ಆತನಿಗೆ ಪ್ರಭಾವ ಕೊಟ್ಟ ದೇವರಲ್ಲಿ ನೀವು ಆತನ ಮೂಲಕ ನಂಬಿಕೆ ಇಟ್ಟವರಾದ್ದರಿಂದ ಹೀಗಿರಲಾಗಿ ನಿಮ್ಮ ನಂಬಿಕೆಯು ನಿರೀಕ್ಷೆಯು ದೇವರಲ್ಲಿ ನೆಲೆಗೊಂಡಿವೆ. ನಂಬಿಕೆ ತುಂಬ ಅಮೂಲ್ಯವಾಗಿದೆ. ನಂಬಿಕೆ ಬಂಗಾರಗಿಂತ ಹೆಚ್ಚು ನಂಬಿಕೆ. ಇವತ್ತು ಬಂಗಾರದ ಮೇಲೆ ವಿಶ್ವಾಸ ಇಡ್ತಾರೆ, ಲೋಕದ ವಸ್ತು ನಶಿಸಿ ಹೋಗುವ ವಿಶ್ವಾಸ ಇಡ್ತಾರೆ. ಅದರಲ್ಲಿ ಅಲ್ಲ ರಕ್ಷಣೆ ಆದದ್ದು, ಅದರಲ್ಲಿ ಅಲ್ಲ. ದೇವರ ವಾಕ್ಯ ಹೇಳ್ತಾರೆ, ನಂಬಿಕೆಯಿಂದ ದೇವರೊಂದು ನಿಮಗೆ ಯೋಜನೆ ಒಳಗೆ ಇದ್ದೀರಿ. ನೀವೀಗ ಆ ದೇವರ ಯೋಜನೆ ಒಳಗೆ ನೀವಿದ್ದೀರಿ. ಆ ಯೋಜನೆ ಈಗ ನೆರವೇರ್ತಾ ಉಂಟು, ಲೋಕದಲ್ಲಿ ನೆರವೇರ್ತಾ ಉಂಟು. ಲೋಕದಲ್ಲಿ ನಾವು 4 ಕಡೆಗೆ ನೋಡುವಾಗ ಗೊತ್ತಾಗ್ತದೆ, ಸತ್ಯವೇದದಲ್ಲಿ ಏನು ಬರೆಯಲ್ಪಡುತ್ತದೆ ಅದೇ ರೀತಿ ನಡೆಯುತ್ತಾ ಉಂಟು ಈ ಲೋಕ. ಅರ್ಥ ಆಗಬಹುದು, ಅರ್ಥ ಆಗದೆ ಕೂತ್ಕೊಳ್ಳೋದು ಕೆಲವರಿಗೆ. ಈ ಸತ್ಯವೇದದಲ್ಲಿ ಏನು ಬರೆಯಲ್ಪಟ್ಟಿದೆ ಅದೇ ನಡೀತಾ ಉಂಟು. ದಾನಿಯೇಲನಿಗೆ ದೇವರು ದರ್ಶನವನ್ನು ತೋರಿಸ್ತಾ ಇದ್ದಾನೆ. ದಾನಿಯೇಲನ ಪ್ರವಾದಿ ದರ್ಶನನು ಕಡೇ ಕಾಲದಲ್ಲಿ ಏನಾಗ್ತದೆ ಅಂತ್ಯಕಾಲದಲ್ಲಿ ಎಂದು ತೋರಿಸಿ, ಹೇಗೆ ಈ ಲೋಕಕ್ಕೆ ದಂಡನೆ ಆಗ್ತದೆ, ಹೇಗೆ ಲೋಕದ ಜನರು ಆ ಸಮಯದಲ್ಲಿ ಹೇಗೆ ನಡೆಯುತ್ತಾರೆ, ಯಾವ ರೀತಿಯಲ್ಲಿ ಇರುತ್ತಾರೆ, ದೇವರು ದರ್ಶನವನ್ನು ತೋರಿಸಿ ಇಡೀ ಜಗತ್ತಿನ ರಾಷ್ಟ್ರವನ್ನು ತೋರಿಸಿದ ಆತನಿಗೆ. ಇಡೀ ಜಗತ್ತಿನ ರಾಷ್ಟ್ರವನ್ನು ತೋರಿಸಿ ರಾಜ್ಯನನ್ನು ತೋರಿಸಿದ. ಆ ಸಮಯಕ್ಕೆ ಆಳುವವರು ತೋರಿಸಿ ಬರೆ ಎಂದು ಹೇಳಿದ, ಬರೆದಿಡು ಮತ್ತು ನೀನು ಮುದ್ರೆ ಹಾಕು ಎಂದು ಹೇಳಿದ. ಮುಚ್ಚಿಡು, ಈಗ ತೆರೆಯಬೇಡ. ಆದರೆ ದೇವರು ಕರುಣಾಮಯನಾದ ದೇವರು, ದಯಾಳು ಉಳ್ಳ ದೇವರು, ಪ್ರೀತಿಯುಳ್ಳ ದೇವರು ತನ್ನ ಪ್ರಿಯ ಶಿಷ್ಯನಿಗೆ ಯೋಹಾನನಿಗೆ ಅವನಿಗೆ ಪ್ರಕಟಪಡಿಸಿದ್ದ. ದರ್ಶನ ಕೊಟ್ಟು ಪ್ರಕಟಣೆಗಂತ ಅವನೇ ಬರೆದದ್ದು. ಪತ್ಪತ್ ದೀಪದಲ್ಲಿ ಅವನು ಇದ್ದಾನೆ. ಡೇಂಜರ್ ಆದ ದೀಪ ಅದು. ಅಲ್ಲಿ ಕೊಂಡೋಗಿ ಹಾಕುವುದು. ಅಲ್ಲಿ ಹೋದವರು ಯಾರು ಹಿಂದೆ ಬರುವುದಿಲ್ಲ, ಯಾವ ವ್ಯಕ್ತಿ ಹಿಂದೆ ಬರುವುದಿಲ್ಲ. ಆ ಒಂದು ಜೈಲಲ್ಲಿ ಆ ಸಮಯದಲ್ಲಿ ಅಲ್ಲಿ ಎಲ್ಲ ಥರದ ಪ್ರಾಣಿಗಳುಂಟು, ಎಲ್ಲ ಥರದ ಕಿರಿಚಾಟರು ಉಂಟು ಆ ಒಂದು ಐಲ್ಯಾಂಡಲ್ಲಿ, ಪತ್ಪತ್ ದ್ವೀಪದಲ್ಲಿ. ಅಂಥ ಒಂದು ಕಠಿಣವಾದ ಒಂದು ಸ್ಥಳದಲ್ಲಿ ಅವನಿಗೆ ಹಾಕಿಟ್ಟಿದ್ದರು. ಥರದ ಪ್ರಾಣಿಗಳು, ಚುಚ್ಚುವ ಪ್ರಾಣಿ, ಕೊಲ್ಲುವ ಪ್ರಾಣಿ ಅಲ್ಲಿ ಅವರ ಮಧ್ಯದಲ್ಲಿ ಹಾಕಿದ್ದಾರೆ. ಆದರೆ ಅವರ ಮಧ್ಯದಲ್ಲಿ ಅವನೊಂದು ದೊಡ್ಡ ದರ್ಶನವನ್ನು ನೋಡ್ತಾನೆ. ದೇವರು ಅವನಿಗೆ ಪ್ರತ್ಯಕ್ಷನಾಗ್ತಾನೆ. ದೇವರು ಪ್ರತ್ಯಕ್ಷನಾಗಿ ಅವನಿಗೆ ಏನು ಮಾಡ್ತಾನೆ? ಬರೆ ಎಂದು ಹೇಳ್ತಾನೆ, ತೆರೆ ಎಂದು ಹೇಳ್ತಾನೆ. ದಾನನಿಗೆ ನೀನು ಬರೆದು ಮುಚ್ಚಿಡು, ಇವನಿಗೆ ಹೇಳ್ತಾನೆ ಬರೆ ಮತ್ತು ತೆರೆ ಹೇಳ್ತಾನೆ. ಇಡೀ ಮಾನವನಿಗೆ ಗೊತ್ತಾಗಬೇಕು. ಆ ಒಂದು ದೀಪದಲ್ಲಿ ಆತನು ಸಾಯಬೇಕು, ಆದರೆ ಅಲ್ಲಿ ದೇವರೊಟ್ಟಿಗೆ ಒಂದಾಗಿ ಆತನ ದರ್ಶನವನ್ನು ನೋಡ್ತಾ ಇದ್ದಾನೆ. ವೆರಿ ಇಂಪಾರ್ಟೆಂಟ್. ನಾವು ದೇವರೊಟ್ಟಿಗೆ ಒಂದಾಗಿರುವುದು, ಅನನ್ಯತೆಯಲ್ಲಿ ನಡೆಯುವುದು. ನಾವು ದೇವರೊಟ್ಟಿಗೆ
ತುಂಬ ಇಂಪಾರ್ಟೆಂಟ್ ಆಗಿದೆ. ಈ ಪ್ರಕಟಣೆ ಪುಸ್ತಕ ಅವನಿಗೆ ಬರೆಯದ ಆತನು ಯೇಸುಟ್ಟಿಗೆ ಇದ್ದ. ಒಂದು ಸಮಯದಲ್ಲಿ ಯೇಸುಗೆ ಹೊಡೆಯುವಾಗ ಇದ್ದ, ಯೇಸುನಿಗೆ ಊಟ ಮಾಡಿದ್ದಾನೆ, ಯೇಸುಟ್ಟಿಗೆ ತಿರುಗಿದ್ದಾನೆ, ಯೇಸು ಶರೀರದಲ್ಲಿ ಇರುವಾಗ ಎಲ್ಲ ಕಡೆಗೆ ಹೋಗಿದ್ದಾನೆ ಆತನು. ಆದರೆ ಪ್ರಕಟಣೆ ಗ್ರಂಥಕ್ಕೆ ಬರುವಾಗ ಯೇಸು ಪ್ರತ್ಯಕ್ಷನಾಗ್ತಾನೆ ಅವನಿಗೆ. ಈ ರೀತಿಯಲ್ಲಿ ಪ್ರತ್ಯಕ್ಷ ಆಗುವುದಿಲ್ಲ, ನೋಡಿ ಹೆದರ್ತಾನೆ ಆತನು. ಅವನ ಕೂದಲು, ಆ ಕಣ್ಣುಗಳು ಬೆಂಕಿಯಾಗೆ ಕಣ್ಣುಗಳು, ಅವನ ಬಟ್ಟೆ ಎಲ್ಲ ನೋಡಿ ಆತನು ಹೆದರಿಕೊಂಡು ಆತನ ಪಾದಕ್ಕೆ ಬೀಳ್ತಾ ಇದ್ದಾನೆ. ಪಾದಕ್ಕೆ ಬೀಳ್ತಾನೆ, ಯೇಸುನ ಪಾದಕ್ಕೆ ಬೀಳ್ತಾನೆ. ಹೆದರಬೇಡ ಹೇಳ್ತಾನೆ, ನಾನೇ ಆರಂಭ ನಾನೇ ಅಂತ್ಯವಾಗಿದ್ದೇನೆ ಹೇಳ್ತಾನೆ. ನಾನೇ ಆರಂಭ ನಾನೇ ಅಂತ್ಯ, ಹೆದರಬೇಡ ಹೇಳ್ತಾನೆ. ಕೈ ಹಿಡಿದು ಅವನಿಗೆ ಎಬ್ಬಿಸ್ತಾನೆ. ಉಳಿದ ದರ್ಶನ ಅವನಿಗೆ ಕೊಡ್ತಾನೆ. ಎಲ್ಲ ಅದಕ್ಕೋಸ್ಕರ ಅಲ್ಲಿ ಆತನು ಬರೆದಾಕ್ತಾನೆ. 1ರಿಂದ 22 ವಾಕ್ಯ ತನಕ ಅವನು ಬರೆದಾಕ್ತಾನೆ. ಆ ವಾಕ್ಯ ನೆರವೇರ್ತಾ ಉಂಟು. ಈಗ ನೆರವೇರ್ತಾ ಉಂಟು. ಆ ಸಮಯದಲ್ಲಿ ಪ್ರಿಯರೇ, ನೀವು ಮತ್ತು ನಾವು ಜೀವಿಸ್ತಾ ಇದ್ದೇವೆ. ನೀವು ಮತ್ತು ನಾವು ಜೀವಿಸ್ತಾ ಈ ಸಮಯದಲ್ಲಿ ನಾವು ಇದ್ದೇವೆ. ಹಾಗಾದರೆ ಎಷ್ಟು ಗಂಭೀರವಾಗಿ ನೀವು ಮತ್ತು ನಾವು ಜೀವಿಸಬೇಕು. ನಮ್ಮ ಪರಿಶುದ್ಧತೆ ನಾವು ಕಾಪಾಡಬೇಕು. ದೇವರಿಗೆ ಮೆಚ್ಚುಗೆ ರೀತಿಯಲ್ಲಿ ನಾವು ನಡೆಯಬೇಕು. ದೇವರು ಅದೇ ಬಯಸ್ತಾನೆ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. ಆಮೇಲೆ ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ಹೆಚ್ಚೆಚ್ಚು ಪ್ರೀತಿ ಮಾಡುವ ಪರಲೋಕದಲ್ಲಿ ಇರುವ ಪ್ರೀತಿಯುಳ್ಳ ತಂದೆಯಾದವರು ನಿನಗೆ ಸ್ತೋತ್ರ. ನಿನ್ನ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ ಕರ್ತನೆ. ನೀನು ಒಳ್ಳೆಯ ದೇವರಾಗಿದ್ದಿ ಕರ್ತನೆ. ವಿಧ ರೀತಿಯಲ್ಲಿ ನೀನು ಮಾತಾಡಿದಿ ಕರ್ತನೆ. ಈ ಸಮಯದಲ್ಲಿ ಕರ್ತನೆ ನೀನು ಮಾತಾಡುವ ದೇವರು. ನಿನ್ನ ಮಕ್ಕಳು ಒಬ್ಬರು ನಾಶವಾಗಬಾರ್ದೆಂದು ನೀನು ಬಯಸ್ತೆ ಕರ್ತನೆ. ಆಳವಾದ ಸಂಗತಿ ನೀನು ಗುಟ್ಟನ್ನು ಪ್ರಕಟಪಡಿಸಿದಿ ನಿನ್ನ ಮಕ್ಕಳಿಗೆ ಕರ್ತನೆ. ಸ್ತೋತ್ರಪ್ಪ. ಆತ್ಮಂದದಲ್ಲಿ ಬೆಳೆಯಲಿ ಕರ್ತನೆ. ನಿನ್ನ ಅನುನ್ನತಿಯಲ್ಲಿ ನಡೆಯಬೇಕು. ನೀನು ಸಹಾಯ ಮಾಡು ಪರಿಶುದ್ಧಾತ್ಮನೆ. ನಿನ್ನ ಸಹಾಯ ಇವರಿಗೆ ಬೇಕು ಕರ್ತನೆ. ನೀನು ಸಹಾಯ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ರಕ್ಷಣೆ ಹೊಂದದವರು ರಕ್ಷಣೆ ಹೊಂದಲಿ ಕರ್ತನೆ. ಹೊಂದಲಿಕ್ಕೆ ಸಹಾಯ ಮಾಡು. ರಕ್ಷಣೆ ಹೊಂದಿದವರು ನಿನಗೆ ಮೆಚ್ಚುಗೆ ರೀತಿಯಲ್ಲಿ ನಡೆಯಲಿಕ್ಕೆ ಸಹಾಯ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೆ. ಈ ಸಮಯದಲ್ಲಿ ನೀನು ಅವರು ಬ್ಲೆಸ್ ಮಾಡು. ಅವರ ಕುಟುಂಬ ಬ್ಲೆಸ್ ಆಗಿ, ಅವರ ಕೆಲಸ ಕಾರ್ಯ ಬ್ಲೆಸ್ ಮಾಡು ಕರ್ತನೆ. ಕರ್ತನೆ ಅವರ ವೈಯಕ್ತಿಕ ಜೀವಿತ ಆಶೀರ್ವಾದ ಹೊಂದಲಿ. ಅವರ ಮ್ಯಾರೇಜ್ ಜೀವಿತ ಆಶೀರ್ವಾದ ಮಾಡು ಕರ್ತನೆ. ಹೋಗುವಾಗ ಬರುವಾಗ ಕಾಪಾಡು. ಕೇಡಿಂದ ಅವರಿಗೆ ತಪ್ಪಿಸು ಕರ್ತನೆ. ಪ್ರೊಟೆಕ್ಟ್ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಈ ರೀತಿ ಅವರು ಬ್ಲೆಸ್ ಆಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ. ಆಮೇನ್. ನಾವು ಅಂತ್ಯಾಸ ಪಡ್ಕೊಳ್ಳುವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ಎಲ್ಲ ಸಮಯದಲ್ಲಿ ನಿಮ್ಮ ಸಂಗಡಿಯಲ್ಲಿ. ಆಮೇನ್.